ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗದೀರಿ ಎಲ್ಲರೂ? ಇವತ್ತಿಂದಿದು ಸಂಡೇ ಫುಲ್ ಡೇ ಲಾಗ್ ಐತ್ರಿ. ನಾವು ಊರಿಗೆ ಹೊಂಟಿದ್ದು, ಅದಕ್ಕೆ ನಾನು ರೆಡಿಯಾಗಿದ್ದೀನಿ. ನಮ್ಮ ಹಸ್ಬೆಂಡ ನೀ ರೆಡಿ ಆಗು, ನಾ ಬರ್ತೇನೆ ಅಂತ ಹೇಳಿ ಹೋದರು. ನೋಡ್ರಿ, ಅಪ್ಪ ಮಗಳು ಇಬ್ಬರು ನಾ ರೆಡಿಯಾಗಿ ಎಷ್ಟು ಸತಿ ಕರೆದ್ರೂ ಬರುವಾರು. ನೋಡ್ರಿ ಇಲ್ಲಿಬ್ರು ಏನು ಮಾಡತ್ತಾರ ಅಂಥೇಳಿ. ಅಪ್ಪ ಮಗಳ ಇಬ್ಬರು ಕ್ರಿಕೆಟ್ ಆಡ್ಕೊತ ನಿಂತಾರು. ಬಾಲ್ ಕಳೆದೈತ್ರಿ, ಹುಡುಗರ ಬಾಲ್ ಹುಡುಕಾಡಕತ್ತಾರು. ಸೊ ಇವರ ಕುಂತಾರ್ರಿ. ನೋಡ್ರಿ, ನಮ್ಮಕ್ಕ ಪ್ಯಾರಲಕಾಯಿ ಮತ್ತು ಸೀತಾಪತಿ ಕಾಯಿ ಕೊಟ್ಟು ಕಳಿಸಿದಾರು. ಎಷ್ಟದಾವ ನೋಡಮ್ಮ. ಈಗ ನಾ ಹೆಂಗೋ ಊರಿಗೆ ಹೊಂಟೀನಲ್ರಿ, ಅದಕ್ಕೆ ನಮ್ಮ ಅಕ್ಕ ಅಪ್ಪಗಳಿಗೆ ಒಂದು ಸ್ವಲ್ಪ ತೊಗೊಂಡು ಹೋಗಂತೇಳಿ ಜಾಸ್ತಿ ಕೊಟ್ಟಾಳು. ಅದ್ರಾಗ ಸ್ವಲ್ಪ ನಮ್ಮ ಅಪ್ಪಗಳಿಗೆ ತೊಗೊಂಡು ಹೊಂಟೇನಿ. ಹಂಗೆ ನಮ್ಮ ಮಮ್ಮಿಗಳಿಗೆ ಮತ್ತು ನನ್ನ ಫ್ರೆಂಡಿಗೆ ಬೇಕಂತೇಳಿ ಚೊಂಗೆ ಮಾಡೀನಿ ರೀ. ಇನ್ನು ಲಾಸ್ಟ್ ಅಮಾವಾಸ್ಯೆ ಆದಮೇಲೆ ಚೊಂಗೆ ಮಾಡಬಾರ್ದಂತ. ಸೊ ಅದಕ್ಕೆ ಇವತ್ತು ಸ್ಯಾಟರ್ಡೆ ನಾನು ಚೊಂಗೆ ಮಾಡ್ಕೊಂಡು ತೊಗೊಂಡು ಹೊಂಟೇನಿ. ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ರಿ. ನಮ್ಮ ಫ್ರೆಂಡ್ ಊಟ ಮಾಡತ್ತಿದ್ರು. ನೀನು ಊಟ ಮಾಡು ಅಂತಂದ್ಲು. ನಂಗೆ ಬೇಡ ಅಂತನ್ನಿ. ಅದಕ್ಕೆ ಚಾರ ಮಾಡ್ತೇನೆಗಪ್ಪ ಅಂತ ಚಾ ಮಾಡಿದ್ಲು. ನಮ್ಮ ಸಾನು ಆಟ ಆಡತ್ತಾಳು. ನಾನು ನಮ್ಮ ಸಾನು ಹಿತ್ಲಾಗ ಬಂದಿದ್ದು ರೀ. ಹಿತ್ಲಾಗ ಏನೇನು ಗಿಡ ಹಚ್ಚಾರು, ಏನು ಮಾಡ್ಯಾರು ನೋಡ್ಬೇಕಂತ ಹೇಳಿ. ನೋಡ್ರಿ, ಇಲ್ಲಿ ಸೊಳ್ಳೆ ಕುಂತೈತಿ. ಇಂಥ ಸೊಳ್ಳೆಯಿಂದನ ಡೆಂಗು ಬರ್ತಾವು. ಇದು ಯಾವಾಗಿಂದ ಅದು ನಂಗೆ ಯಾವಾಗಿಂದ ಕಡಿಯಾತೈತಿ ಅಂತ ಗೊತ್ತಿಲ್ಲ. ಬಟ್ ಕಡಿಯೋದನ್ನು ಗೊತ್ತಾಗಕ್ಕಿಲ್ಲ. ಅದು ನೋಡ್ರಿ, ಒಂದು ಪ್ಯಾರ್ಲಕಾಯಿ ಕೊಕ್ಕೊನಿ, ಸ್ವಲ್ಪ ಕರಿಬೇವು ತೊಗೊಂಡೆ. ಏನಾಯ್ತು? ಸೊಳ್ಳೆ ಎಲ್ಲಿ ಕಡಿತು ಸೊಳ್ಳೆ? ನಡಿ ಒಳಗೆ ನಡಿ, ಮತ್ತು ಪಟ್ನ ಓಡ ಓಡ, ಮತ್ತು ಕಡಿತಾ ಓಡ. ಫ್ರೆಶ್ ಕರಿಬೇವು. ನಂಗೆ ಹೊಟ್ಟೆ ಹಸ್ತಿತ್ತು. ನಮ್ಮ ಮಮ್ಮಿ ಡಬ್ಬುಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ಲು. ಅದಕ್ಕೆ ಕೈಯಾಗ ಹಚ್ಕೊಂಡ ಒಂದು ರೊಟ್ಟಿ ತಿನ್ನತ್ತಿದ್ದು ನಾನು. ನಂಗೆ ಹಿಂಗೆ ತಿನ್ನೋದಂದ್ರೆ ಭಾಳ ಇಷ್ಟ ರೀ. ನಮ್ಮಪ್ಪ ನಂಗೆ ತೊಗೊಂಡು ಹೋಗೋಕೆ ತೆಂಗಿನಕಾಯಿ ಸುಲಿಯತ್ತಿದ್ರು. ನೋಡ್ರಿ, ಎಷ್ಟು ದೊಡ್ಡ ದೊಡ್ಡ ತೆಂಗಿನಕಾಯಿ ಸುಲಿದಿಟ್ಟಾರ ನಮ್ಮಪ್ಪ ನಂಗೆ. ಇವನ್ನ ಇಲ್ಲಿ ತೊಗೊಳಕ್ಕೆ ಹೋದ್ರೆ 50 ರೂಪಾಯಿಗೆ ಒಂದು ತೆಂಗಿನಕಾಯಿ ರೀ. ಆಮೇಲೆ ಸ್ವಲ್ಪ ಹಿಟ್ಟದು ತೊಗೊಂಡ್ಕಾರ ಆ ಸಂಜೆ ಕಡೆ 4:30 ಆಗಿತ್ತು ರೀ. ಮತ್ತು ನಾವು ಬೈಲಹೊಂಗಲಕ್ಕೆ ಬರಾಕತ್ತು. ಬೈಲಹೊಂಗಲಕ್ಕೆ ಬಂದಮೇಲೆ ಇಲ್ಲಿ ಕುರಿಗಾರ ಬಂದಿದ್ರಿ. ಒಂದು ಸ್ವಲ್ಪ ಅಕ್ಕ ಬೋರ್ ಚಾಲೂ ಮಾಡಿರಿ, ನೀರು ತುಂಬ್ಕೋತಾವ ಅಂತ ಹೇಳಿ. ಅದಕ್ಕೆ ಬೋರ್ ಚಾಲೂ ಮಾಡಿದ್ನಿ. ಅವರ ನೀರು ತುಂಬ್ಕೊಳತ್ತಿದ್ರು. ಇದು ಸಾಯಂಕಾಲ ನಮ್ಮ ಹಸ್ಬೆಂಡ ಏನಾದರೂ ತಿನ್ನಕ್ಕೆ ಮಾಡು ಅಂತಂದ್ರಿ. ಅದಕ್ಕೆ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಮಾಡತ್ತೇನಿ. ಇದು ಹೆಂಗೆ ಮಾಡೋದು ಅಂತೇಳಿ ನೋಡ್ರಿ. ಸ್ವಲ್ಪ ಸಾಯಂಕಾಲ ಅಂದ್ರೆ ಮಳೆ ಬರತ್ತಿತ್ತು. ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ತಿನ್ನಬೇಕು ಅಂತ ಅನಿಸತ್ತಿತ್ತು. ಸೊ ಹಾಗಾಗಿ ನಾನು ಫ್ರೆಂಚ್ ಫ್ರೈಸ್ನ ಮಾಡತ್ತೀನಿ. ಇವತ್ತು ನಾನು ಆಲೂ ಫ್ರೆಂಚ್ ಫ್ರೈಸ್ ಮಾಡತ್ತೀನಿ ರೀ. ಮಾಡೋದು ಬಹಳ ಸುಲಭ ಐತಿ. ನಾನು 2 ಆಲೂಗಡ್ಡೆ ತೊಗೊಂಡು ಅದ್ರ ಮ್ಯಾಗಿನ ಸಿಪ್ಪೆ ತೆಗೆದು ಉದ್ದಕ್ಕೆ ಕಟ್ ಮಾಡ್ಕೊಂಡು ನೀರೊಳಗೆ ಒಂದು ಸತಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೀರನ್ನು ಆರಿಸಾತೀನಿ. ನೀರು ಸ್ವಲ್ಪ ಆರಿಸಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳತ್ತೀನಿ. ಒಂದು 50% ಅಷ್ಟು ಫ್ರೈ ಮಾಡ್ಕೊಂಡೀನಿ. ಆಮೇಲೆ ಮತ್ತೆ ಎಣ್ಣೆಯೊಳಗಿಂದ ತೆಗೆದು ಒಂದು ಸ್ವಲ್ಪ ಆರಿದ ಮೇಲೆ ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿರೋ ಫ್ರೆಂಚ್ ಫ್ರೈಸ್ ರೆಡಿ. ಮೊನ್ನೆ ರಾಯಲ್ ಮಾರ್ಟಿಂದ ಮಸಾಲ ತೊಗೊಂಬಂದಿದ್ರಿ. ಅದನ್ನ ಮಸಾಲ ಹಾಕ್ಕೊಳತ್ತೀವಿ. ಇದು ಇವತ್ತಿನ ಫುಲ್ ಡೇ ಲಾಗ್ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.